ಎಲ್ಲರಿಗೂ ನಮಸ್ಕಾರ. ಅಸ್ಮದ್ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಇವತ್ತಿನ ದಿವಸ ಮುಂದೆ ಬರುವ ಚಂದ್ರಗ್ರಹಣ ಅಂದರೆ ಫಾಲ್ಗುಣ ಮಾಸ ಶುದ್ಧ ಪೌರ್ಣಮಿಯಂದು ಚಂದ್ರಗ್ರಹಣ ಸಂಭವಿಸುತ್ತಿದೆ. ಆ ಚಂದ್ರಗ್ರಹಣದ ವಿಷಯವಾಗಿ ಶ್ರೀಪಾಂಚರಾತ್ರಾಗಮದಲ್ಲಿ ಗ್ರಹಣಾಚರಣೆ ಆಲಯಗಳಲ್ಲಿ ಯಾವ ರೀತಿ ಮಾಡಬೇಕು ಎಂಬುವುದನ್ನ ಈ ರೀತಿ ಶ್ರೀಪ್ರಶ್ನ ಸಂಹಿತೆಯಲ್ಲಿ ಹೇಳಲಾಗಿದೆ. ಪುರಸ್ತಾಶ್ಚ ಪರಸ್ತಾಶ್ಚ ಗ್ರಹಣೆ ಸೂರ್ಯಚಂದ್ರಯೋಃ ದ್ವಿನಾಡೀಂ ಪರಿತ್ಯಜ್ಯ ನಿತ್ಯ ಪೂಜಾಂ ಪ್ರಕಲ್ಪಯೇತ್ ಮುಹೋತ್ಸವಾದುತ್ಸವಾದೀಷು ದ್ವಿಮುಹೂರ್ತಂ ಪರಿತ್ಯಜೇತ್. ಈ ಒಂದು ಶ್ಲೋಕದ ಅರ್ಥ ಏನು ಎಂದರೆ, ಗ್ರಹಣ ಸಂಭವಿಸತಕ್ಕಂತಹ ಮುಂಚೆ, ಅದೇ ರೀತಿ ನಂತರ ದ್ವಿನಾಡಿ ಬಿಡಬೇಕಂತೆ. ದ್ವಿನಾಡಿ ಎಂದರೆ ಒಂದು ನಾಡಿಗೆ 24 ನಿಮಿಷಗಳು. ಅದೇ ರೀತಿ ದ್ವಿನಾಡಿ ಎಂದರೆ 48 ನಿಮಿಷಗಳ ಕಾಲ ಗ್ರಹಣದ ಮುಂಚೆ ಗ್ರಹಣದ ನಂತರ ಬಿಟ್ಟು ನಿತ್ಯಾರಾಧನೆಗಳನ್ನ ಮಾಡಬೇಕು ಎಂಬುವುದನ್ನ ಹೇಳಿದೆ. ಅದೇ ರೀತಿ ಬ್ರಹ್ಮೋತ್ಸವ, ರಥೋತ್ಸವ ಇತ್ಯಾದಿಗಳ ಉತ್ಸವಗಳಲ್ಲಿ, ಪವಿತ್ರೋತ್ಸವ ಇತ್ಯಾದಿ ಉತ್ಸವಗಳಲ್ಲಿ ದ್ವಿಮುಹೂರ್ತ, ಗ್ರಹಣದ ಮುಂಚೆ 2 ಮುಹೂರ್ತ, ಗ್ರಹಣದ ನಂತರ 2 ಮುಹೂರ್ತವನ್ನ, ಮುಹೂರ್ತ ಅಂದರೆ 48 ನಿಮಿಷ, ಆ ದ್ವಿಮುಹೂರ್ತ ಅಂದರೆ 96 ನಿಮಿಷದ ಕಾಲ ಗ್ರಹಣದ ಮುಂಚೆ ಗ್ರಹಣದ ನಂತರ ಬಿಟ್ಟು ಮಹೋತ್ಸವಗಳನ್ನ ಮಾಡಬೇಕು ಎಂಬುವುದನ್ನ ಶ್ರೀಪಾಂಚರಾತ್ರಾಗಮ ಶ್ರೀಪ್ರಶ್ನ ಸಂಹಿತೆಯಲ್ಲಿ ಹೇಳಲಾಗಿದೆ. ಇದೇ ರೀತಿ ಇನ್ನ ಸಾಕಷ್ಟು ಪರಿಚಯಗಳನ್ನ ಮಾಡಿಸಿಕೊಡುತ್ತೇನೆ. ನಿಮ್ಮ ಎಲ್ಲರ ಸಹಕಾರವಿರಲಿ. ಇದೇ ರೀತಿ ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಧನ್ಯವಾದಗಳು.